ಜನರ ಆದೇಶವನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿದೆ. ಜನ ನಮಗೆ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ. ಅದರಿಂದ ಸೋಮಣ್ಣವ್ರು ಗೆದ್ದಿದ್ದಾರೆ. ಸೋಮಣ್ಣವರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಸೋಮಣ್ಣವರಿಗೆ ಶುಭ ಹಾರೈಸ್ತೀನಿ. ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಸಚಿವರಿದ್ದಂಥ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಇಡೀ 8 ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಯವರಿಗೆ ಜನ ಒಲವು ತೋರಿಸಿದ್ದಾರೆ. ನಾವು ಮೋದಿ ಅಲ್ಲೇ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದು, ನಾವು ನಮ್ಮ ಗ್ಯಾರಂಟಿ ವರ್ಕ್ ಮಾಡ್ತೀವಿ ಅಂದ್ಕೊಂಡಿದ್ದು. ನಾವು ನಮ್ಮ ನಿರೀಕ್ಷಣೆ ತಕ್ಕಂತೆ ನಾವು ಗೆಲ್ಲಕ್ಕಾಗಿಲ್ಲ. ಅದು ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಕಳೆದ ಬಾರಿಗಿನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ಕೊಂಡಿದ್ರೂ ಸಮಾಧಾನಕರವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸು ಕಾಂಗ್ರೆಸ್ ಮಾಡಿದೆ ಅಂತ ಅನ್ಕೊತೀನಿ. ಗ್ಯಾರಂಟಿ ಏನು ವರ್ಕೌಟ್ ಆಗಿಲ್ಲ ಅಂತ ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ ಅಂತ ಅನಿಸುತ್ತೆ. ಈ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲಿ ನಾವು 15ರಿಂದ 20 ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದನ್ನ ಭರವಸೆ ಇಟ್ಕೊಂಡಿದ್ದು. ಆದರೆ ಜನರ ಆದೇಶ ನಮ್ಮ ವಿರುದ್ಧವಾಗಿ ಇರ್ತಕ್ಕಂಥದ್ದು, ಏನೂ ಮಾಡೋಕ್ಕಾಗಲ್ಲ. ಜನ ವೋಟ್ ಶೇರಿಂಗ್ ನೋಡಿದ್ರೆ 41% ನಿಮಗೇನೋ ಇದೆ, 46% ಅವ್ರಿಗೆ ಇಲ್ಲ, 45% ನಮಗಿದೆ, 46% ಅವ್ರಿಗಿದೆ. 1% ಬಿ ಜೆ ಪಿಗೂ ನಮಗೂ ವ್ಯತ್ಯಾಸ ಇದೆ. ಒಂದೊಂದು ಚುನಾವಣೆ ಒಂದೊಂದು ಥರ ಆಗ್ತವೆ, ಏನೂ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ನಾನು ಕಳೆದ ಸುಮಾರು 20 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಾನು ಲೋಕಸಭಾ ಚುನಾವಣೆ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ. ಎಷ್ಟು 4 ಚುನಾವಣೆ ಲೋಕಸಭಾ ಚುನಾವಣೆ ಮಾಡಿದ್ದೀನಿ, 4ರಲ್ಲೂ ಕೂಡ ನಾನು ನೀರು ಕೊಡ್ಸೋಕ್ಕಾಗಿರಲಿಲ್ಲ. ಈ ಸಾರಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಈ ಸಾರಿನೂ ಕೂಡ ಬಂದಿಲ್ಲ. ಅಲ್ಲ, ಯಾಕೆ ಅಷ್ಟೊಂದು ಇದು ಅಂತ ಅಂದರೆ ಅಷ್ಟೊಂದು ಲೀಡು ಗೊತ್ತಿಲ್ಲ. 2 ಪಕ್ಷಗಳು ಒಂದಾದೋ, ಜನತಾದಳದ ಕಾರ್ಯಕರ್ತರು ಕೂಡ ಸಂಘಟಿತರಾಗಿ ಕೆಲಸ ಮಾಡಿದ್ರು. ಅದರಿಂದ ಎಲ್ಲೋ ಒಂದು ಕಡೆ 2 ಪಕ್ಷ, ನಾವು ಲಾಸ್ಟ್ ಟೈಮ್ ಕಾಂಗ್ರೆಸ್ಸು JDS ಒಂದಾದಂಥ ಸಂದರ್ಭದಲ್ಲಿ ಈ ರೀತಿ ಹೊಂದಾಣಿಕೆಗೆ ಒಗ್ಗಟ್ಟು ಸಾಧ್ಯತೆ ಆಗಿರಲಿಲ್ಲ. ಈ ಸಾರಿ ಎಲ್ಲರೂ ಕೂಡ ಸೋಮಣ್ಣವ್ರ ಒಗ್ಗಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನ ಮಾಡಿದರು. ಅದರಿಂದ ಅವರು ಸೋಮಣ್ಣವರು ಗೆಲುವಿಗೆ ಅವಕಾಶ ಇದೆ. ಅದು ಎಲ್ಲ ಕಡೆಗೂ ಕಾರ್ಯಕರ್ತರು ಇರ್ತಾರಲ್ಲ, 2 ಪಕ್ಷದ ಕಾರ್ಯಕರ್ತರು ಒಂದಾದರು ಮುಖ್ಯವಾಗಿ. ಅದ್ರ ಬೇರೆ ಮೋದಿ ಹವಾ ಬೇರೆ ನಮಗೆ ಗೊತ್ತಿಲ್ಲ. ಯುವಕರಲ್ಲಿ ಅದು ಜಾಸ್ತಿ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ನಾವು ಅಂದ್ಕೊಂಡಿದ್ದು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಕಾಣ್ತಿರಲಿಲ್ಲ. ಉತ್ತರ ಭಾರತದಲ್ಲಿ ಮೋದಿ ಹವಾ ಕಡಿಮೆ ಆಗಿದೆ, ಆದರೆ ದಕ್ಷಿಣ ಭಾರತದಲ್ಲಿ ಅಲ್ಲಲ್ಲೇ ಸ್ವಲ್ಪ ಮೋದಿ ಹವಾ ಕೆಲಸ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.